ಇದು ಹರಾಜು ಮುಗಿದ ತಕ್ಷಣ ಎಲ್ಲ ಸೇರಿ ನಾವು ಈ ದೇವಸ್ಥಾನ ಹತ್ರ ಜಾತ್ರೆ ಕಾರ್ಯಕ್ರಮ ಯಾವ ಥರ ಮಾಡಬೇಕು ಅಂತ ಚರ್ಚೆ ಮಾಡಿ ಬಂದಿದ್ದಾರೆ, ಹಾಗೂ ವಿನಯ್ ಅಕೌಂಟೆಂಟ್ ಎಲ್ಲ ಬಂದಿದ್ದಾರೆ, ಹಾಗೂ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಹೆಬ್ನಿ ಪಂಚಾಯತಿ, ಮುಷ್ಟೂರು ಪಂಚಾಯತಿ, ಬೈರ್ಗೂರು ಪಂಚಾಯತಿ ಹಾಗೂ ಬೈರ್ಗೂರು ಪಂಚಾಯತಿ ಎಲ್ಲ ಬಂದಿದ್ದೀವಿ. ಅಷ್ಟು ಮಾತ್ರ. ಶ್ರೀ ಗಟ್ಟು ವೆಂಕಟರಾಮ ಸ್ವಾಮಿ ಜಾತ್ರೆಯ ಪೂರ್ವಭಾವಿ ಸಭೆ ಮತ್ತು ಎಲ್ಲ ಜಾತ್ರೆಯ ಹರಾಜುವನ್ನು ಪ್ರಕ್ರಿಯೆಯನ್ನು ಇವತ್ತು ನಮ್ಮ ಸುಬ್ರಹ್ಮಣ್ಯ ಆರಯ್ಯವರ ನೇತೃತ್ವದಲ್ಲಿ ಮತ್ತು ಈ ದೇವಸ್ಥಾನದ ಮೊದಲಿಂದನೂ ಮಾಡ್ಕೊಂಡು ಬಂದಿರತಕ್ಕಂಥ ಇವರು ಎಲ್ಲರೂ ಹಿರಿಯರೆಲ್ಲ ಸೇರಿ ಇವತ್ತು ಜಾತ್ರೆ ಮುಂದಿನ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡಿ ಈ ಥರ ಹಿಂದಿನ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಲ್ಲ ಜಾತ್ರೆ 4,58,000 ರೂಪಾಯಿ ಹರಾಜಲ್ಲಿ ಹೋಗಿದೆ. ಅದನ್ನೆಲ್ಲ ಮಾಡಿ ವಿಜೃಂಭಣೆ ಮಾಡಬೇಕು ಅಂತೆಲ್ಲ ತೀರ್ಮಾನ ತಗೊಂಡಿದ್ದಾರೆ. ಅದೇ ರೀತಿ ನಾವು ಎಲ್ಲರೂ ಸಹಕಾರ ಕೊಟ್ಟು ಇಲ್ಲಿರ್ತಕ್ಕಂಥ ಮೊದಲಿಂದನೂ ಕಮಿಟಿ ಇಲ್ಲದೆ ಇದ್ರೂ ಸೀನಪ್ಪ ರಾಮಚಂದ್ರಣ್ಣ ನಮ್ಮ ಮಾಜಿ ಅಧ್ಯಕ್ಷರಾದಂಥ ವೆಂಕಟರಮಣಪ್ಪನವರು, ಭಾಸ್ಕರ್ ಅವರು ಇವರೆಲ್ಲ ಇರಲಿ ಹೋಗಲಿ ಕಮಿಟಿ ಇವರೊಂದು ಪುನಲ್ಲಿ ಗ್ರಾಮಸ್ಥರು, ಚಂಪಲಲ್ಲಿ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು ಅವರೇ ಒಂದು ಈ ದೇವಸ್ಥಾನಕ್ಕೆ ತುಂಬ ಅವ್ರದ್ದು ಕೊಡುಗೆ ಇದೆ ಜಾತ್ರೆ ನಡೀಲಿಕ್ಕೆ. ಈ ಸಲೂ ಅವರು ಅದೇ ರೀತಿ ಮಾಡ್ಕೊಂಡು ಬರಬೇಕು ಅಂತ ಅವರಲ್ಲಿ ಒಂದು ಸುತ್ತ ಮಾತನ್ನು ನಾವು ಕಳಿಸ್ಕೊಡೋದು. ಜೈ ಜೈ ವೆಂಕಟರಮಣ ಸ್ವಾಮಿ ಪಾದಾలకు ఒకసారి ಗೋವಿಂದ, ಅಲಿವೇಲ ಮಂಗಮ್ಮ ಪಾದಾలకు ఒకసారి ಗೋವಿಂದ ಗೋವಿಂದ. ಇವತ್ತಿನ ದಿವಸ ಈ ಮುಂದಿನಂತೆ ನಮ್ಮ ದೊಡ್ಡವರು ಹಿರಿಯರು ಇದೇ ಕಾಲ ರೀತಿಯಾಗಿ ಕರೆಸಿ ಈ ಒಂದು ಹರಾಜಿನ ಸುತ್ತಿಳೆ ಪ್ರಕ್ರಿಯೆ ಎಲ್ಲ ಊರುಗಳಿಗೆ ತಿಳಿಸಿ ನಮ್ಮ ಹತ್ರ ಸಹಿಗಳು ಹಾಕ್ಕೊಂಡು ಇವತ್ತು ಬಂದು ಸೇರಿದ್ದೀವಿ. ಆದರೆ ಇವತ್ತು ಒಳ್ಳೆಯ ರೀತಿಯಾಗಿ ಮುಂದಿನಂತೆ ಹರಾಜಾಗಿ ಎಲ್ಲ ನಿರ್ವಹಿಸ್ತೀವಿ. ಮತ್ತು ನಮ್ಮ ಬೇಡಿಕೆ ಏನಂದರೆ ಈ ವರ್ಷದಲ್ಲಿ ವಿಪರೀತವಾಗಿ ಬಿಸಿಲು ಟೆಂಪರೇಚರು ಜಾಸ್ತಿ ಇರುವುದರಿಂದ ಎಲ್ಲ ಅಧಿಕಾರಿಗಳು ಸಂಪನ್ಮೂಲಕವಾಗಿ ಎಲ್ಲಿ ಬಂದರೂ ನೀರಿನ ವ್ಯವಸ್ಥೆ ಕೊಡಬೇಕು, ಮಾಡೋಣ ಅಂತ ನಮ್ಮ ಮನಸ್ಸಿನಲ್ಲಿ ಮಾತೆಯಲ್ಲಿ ಸ್ವಾಮಿ ಒಂದು ಈ 7-8 ದಿವಸ ಅವರ ಒಂದು ಸೇವೆ ಮಾಡುವುದಕ್ಕಾಗಿ ಎಲ್ಲರೂ ಬಂದು ಇದನ್ನೇ ಯಶಸ್ವಿಯಾಗಿ ಮಾಡಿಕೊಳ್ಬೇಕು ಅಂತ ಕಳೆಯಿಂದ ವಿನಂತಿಸಿಕೊಳ್ಳುತ್ತಿದ್ದಾನೆ. ಜೈ ಬಲೋ ಭಾರತ್ ಮಾತೆ, ಜೈ ಹಿಂದ್. ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಜಾತ್ರೆ ಪೂರ್ವಭಾವಿ ಸಭೆಯನ್ನು ಎಲ್ಲ ಗ್ರಾಮಗಳೆಲ್ಲ ತಿಳಿಸಿ ಎಲ್ಲ ಮುಖಂಡರಿಗೂ, ಎಲ್ಲ ದೊಡ್ಡವ್ರಿಗೂ, ಎಲ್ಲ ಹಿರಿಯರಿಗೂ ಎಲ್ಲ ತಿಳಿಸಿ ಇವಾಗೆಲ್ಲ ಸೇರಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಯಾವ ಥರ ಜಾತ್ರೆ ಮಾಡಬೇಕು, ಯಾವ ಥರ ನಡೆಸ್ಕೋಬೇಕು, ನೀರು ಇವಾಗೆಲ್ಲ ಬಿಸಿಲು ಜಾಸ್ತಿ ಇದೆ, ನೀರಿನ ಸಮಸ್ಯೆ ಏನಾಗಿದೆ, ಈ ಬಸ್ಸುಗಳು ಜನ ಬಂದು ಹೋಗ್ಬಾರ್ದು, ತುಂಬ ಬಸ್ಸುಗಳ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಡಿಪೋ ಅವ್ರಿಗೆ ಬಸ್ಸು ಡಿಪೋ ಅವ್ರಿಗೆಲ್ಲ ಮಾತಾಡಿ ಅವ್ರಿಗೆ ಬಸ್ಸುಗಳು ಅನುಕೂಲ ಮಾಡೋಕ್ಕೆ ತಹಸೀಲ್ದಾರ್ ಅವ್ರಿಗೆ ತಿಳಿಸಿ ನಮ್ಮ ಈ ದೇವಸ್ಥಾನದಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು. ಜಾತ್ರೆ ದಿವಸ ಆಗಲಿ 9 ದಿವಸ ಜಾತ್ರೆ ನಡೀತದೆ, ಅದಕ್ಕೆ ಏನೇ ಕಾರ್ಯಕ್ರಮ ಆಗ್ತದೆ ಎಲ್ಲ ಸುತ್ತಮುತ್ತ ಊರವರು ಎಲ್ಲ ಹಿರಿಯರು ಎಲ್ಲರೂ ಇದಕ್ಕೆ ತುಂಬ ಇಲ್ಲಿ ಸಹಕರಿಸ್ತಾ ಇದ್ದಾರೆ. ನಾನು ಬೇರೆ ಎಲ್ಲೂ ನೋಡಿಲ್ಲ. ಬೇರೆ ಯಾವುದೇ ದೇವಸ್ಥಾನಕ್ಕೆ ಯಾವುದೇ ಜಾತ್ರೆಗಳು ಗಲಾಟೆಗಳಾಗ್ತಾ ಇತ್ತು, ಇಲ್ಲಿ ಏನು ಒಂದು ಚೂರು ಗಲಾಟೆ ಇಲ್ಲ, ರಾಜಕೀಯನೂ ಇಲ್ಲ, ಖುಷಿಯಾಗಿ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರವರೇ ಸ್ವಯಾರ್ಜಿತ ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರೇ ಬಂದು ಮಾಡ್ತೀವಿ ನಾವಿದ್ದೀವಿ ಅನ್ನೋ ಲೆಕ್ಕದಲ್ಲಿ ಧೈರ್ಯ ನಮಗೆ ಒಂಥರ ಚೆನ್ನಾಗಿ ಮಾಡೋಣ ಅಂತ ಎಲ್ಲ ಖುಷಿಯಾಗಿದೆ ಆಗ್ತದೆ. ಈ ಜಾತ್ರೆಯನ್ನು ಎಲ್ಲರೂ ಸೇರಿ ಖುಷಿಯಾಗಿ ಚೆನ್ನಾಗಿ ಮಾಡಬೇಕು. ಒಳ್ಳೆ ಯಾರೋ ಬಂದವ್ರಿಗೆಲ್ಲ ಭಕ್ತಾದಿಗಳಿಗೆಲ್ಲ ಇದು ತುಂಬ ಚೆನ್ನಾಗಿತ್ತು ಜಾತ್ರೆ ಅನ್ನೋ ಥರ ಮಾಡಬೇಕು ಅಂತೆಲ್ಲ ತೀರ್ಮಾನಿಸಿದ್ದಾರೆ. ಅದೇ ಥರ ನಮ್ಮ ಸರ್ಕಾರದಿಂದ ಏನಿದೆ ಅದಕ್ಕೆ ನಾವು ಸಹಕಾರ ಮಾಡ್ತೀವಿ. ಬಸ್ಸುಗಳಾಗಲಿ, ನೀರಾಗಲಿ, ಸ್ವಲ್ಪ ಏನಾಗಬೇಕು ಕರೆಂಟದು ಬಲ್ಪ್ಗಳೆಲ್ಲ ಹೇಳಿದ್ದಾರೆ, ಅವೆಲ್ಲ ನಾವೆಲ್ಲ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಮಾತನಾಡ್ತೀವಿ. ಸರ್, ಏನೇನು ಹರಾಜುಗಳದು ಹರಾಜಾಯಿತು, ತಿರುಗಿ ಮತ್ತು ಎತ್ತುಗಳದ್ದು ಅದು ಗೊಬ್ಬರದ್ದು ಹರಾಜಾಯಿತು, ಅಂಗಡಿಗಳದ್ದು ಹರಾಜಾಯಿತು. ಒಟ್ಟು 5,58,000 ಹರಾಜು ಹೋಗಿದೆ. ಈಗ 4,58,000 ಹರಾಜು ಹೋಗಿದೆ. ಅದು ಸರ್ಕಾರಕ್ಕೆ ಹೋಗುತ್ತೆ, ದುಡ್ಡು ದೇವಸ್ಥಾನ ಫಂಡ್ಗೆ ಹೋಗುತ್ತೆ. ಅದನ್ನು ದೇವಸ್ಥಾನ ಡೆವಲಪ್ಮೆಂಟ್ಗೆ ಉಪಯೋಗ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮ ಭಕ್ತಾದಿಗಳು ಮಾಡ್ತಾರೆ.
ಮತ್ತು ಈ ಒಂದು ಪೂರ್ವ ಸಭೆ ಮತ್ತು ಹರಾಜು ಪ್ರಕ್ರಿಯೆಯಲ್ಲಿ ಒಂದು ಇದು ಜಾತ್ರಾ ಮಹೋತ್ಸವದಲ್ಲಿ ಏನೇನು ವ್ಯವಸ್ಥೆಗಳು ಮಾಡಲಿಕ್ಕೆ ಚರ್ಚೆ ಮಾಡಲಾಗಿದೆ ಸರ್? ರಥೋತ್ಸವ ಬಗ್ಗೆ, ಉತ್ಸವಗಳ ಬಗ್ಗೆ, ಡೈಲಿ ಇರುತ್ತೆ ಉತ್ಸವಗಳ ಬಗ್ಗೆ, ಪಲ್ಲಕ್ಕಿ ಬಗ್ಗೆ, ಪುಷ್ಪಲ್ಲಕ್ಕಿ, ಲೈಟಿಂಗ್ದು, ಇಲ್ಲಿ ಪಟಾಕಿಗಳು, ಯಾವ ಥರ ಮೊದಲು ಏನೇನು ನಡ್ಕೊಂಡು ಬರ್ತಾ ಇದೆ ಅದೇ ಆ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಸ್ವಚ್ಛತೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನೆಲ್ಲ ಒಳಗೊಂಡಂತೆ ಮೂಲಭೂತ ಸೌಕರ್ಯಗಳೆಲ್ಲ ಒಳಗೊಂಡಂತೆ ಮೊದಲಿನಂತೆ ಯಾವ್ದು ಈ ಸತ್ತಿನ ಬಿಸಿಲು ಜಾಸ್ತಿ ಇದೆ ಅಂತ ಅದಕ್ಕೆ ನೀರಿನ ಸಮಸ್ಯೆ ಇದೆ, ಅದು ಕುಡಿಯೋ ನೀರಿಗೆ ಜಾನುವಾರುಗಳಿಗೆ ಎಲ್ಲ ಸ್ವಲ್ಪ ಅನುಕೂಲ ಮಾಡಲಿ. ಓವರ್ ಟ್ಯಾಂಕು ಇದೆ, ಪ್ರಾಬ್ಲಮ್ ಇಲ್ಲ. ನೀರಿಗೆ ZP ರಾಜಗೋಪಾಲಿಂದ ಅವರು ಹಾಕ್ಬಿಟ್ಟಿದ್ರು. ನಾವು ಲೆಟರ್ ಬರೆದ್ಬಿಟ್ಟು ಇಮಿಡಿಯೇಟ್ ಆಗಿ ಹಳ್ಳಗಳು ಏನಿದೆಯೋ ಸ್ವಲ್ಪ ಗುಣಿಗಳನ್ನ ಮುಚ್ಚಕ್ಕೆ ಕೆಲಸ ಮಾಡಿಕೊಂಡು ಇದು ಮಾಡ್ತೀವಿ.